ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇಷ್ಟು ದಿನ ಅದು ಫ್ರೀ, ಇದು ಫ್ರೀ, ತಿಂಗಳ ಗೃಹಲಕ್ಷ್ಮಿ ರೊಕ್ಕ ಫ್ರೀ, ವಿದ್ಯುತ್ ಫ್ರೀ, ಬಸ್ ಟಿಕೆಟ್ ಫ್ರೀ, ಹಿಂಗ ಹೇಳ್ಕೊಂತಾನೆ ರೈಲು ಬಿಡ್ತಿದ್ದಂತ ಕಾಂಗ್ರೆಸ್ ಸರ್ಕಾರ ಇದೀಗ ರೊಕ್ಕಿಲ್ಲ ಅಂತ ಹೇಳಿ ರೈಲ್ವೆ ಯೋಜನೆಯನ್ನೇ ಕೈ ಬಿಟ್ಬಿಟ್ರ. ಕೇಳಿರ್ಬೇಕಾದ್ರ ಒಂದೇ ಒಂದು ನೋವು, ಚಾಮರಾಜನಗರ ಬೆಂಗಳೂರು ನಮ್ಮಲ್ಲಿ 142 ಕಿಲೋಮೀಟರ್. ನಾನು 1382 ಕೋಟಿ ರೂಪಾಯಿ ನಾನು ಬರಕ್ ಮುಂಚೆನೆ ಇದೆಲ್ಲ ಇದಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಂತ್ರಿಗಳಾಗಿದ್ದಾಗ ಇದನ್ನ ಮಾಡಬೇಕು ಅಂತ ಮಾಡಿ ಅದು ಮುಂದಕ್ಕಾಗೋದಿಲ್ಲ. ಹೆಜ್ಜಾಲ, ಹಾರೋಹಳ್ಳಿ, ಹೆಜ್ಜಾಲ, ಕಗ್ಲಿಪುರ, ಹಾರೋಹಳ್ಳಿ, ಕನಕಪುರ, ಸಾತನೂರು, ಅಲ್ಲಿಂದ ಬಂದು ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ, ಸತ್ಯಮಾರಹಳ್ಳಿ, ಯಳಂದೂರು, ಸತ್ಯಮಾರಹಳ್ಳಿ, ಚಾಮರಾಜನಗರ 142 ಕೋಟಿ ರೂಪಾಯಿಂದು ಕಿಲೋಮೀಟರ್ ನಾವು ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ಏನ್ ಹೇಳಿದ್ವಿ ನಾವು, ಆಗೋಗಿದೆ ಕಡೆ ನಮ್ಮೆಲ್ಲ ಮುಗಿದಿದೆ ಅಂದ್ರು. ನಾನೇನೋ ತುಂಬಾ ಖುಷಿಯಾಗಿ ಹೇಳಿ ಟೆಂಡರ್ ಕರೆಯೋಣ ಅಂತ ಕರೆದ್ರೆ ಏನ್ ಮಾಡಿದ್ದಾರೆ ಇವರು ಅಂದ್ರೆ, ದಿನಾಂಕ 12/12/24 ನಾನು ತುಂಬಾ ಡಿಮ್ಯಾಂಡ್ ಮಾಡಕ್ ಕೊಟ್ಮೇಲೆ ಒಂದು ಪತ್ರ ಬರೀತಾರೆ ನನಗೆ, ನಮ್ ಕೈಲಿ ಆಗೋದಿಲ್ಲಪ್ಪ, ಈ ಸ್ಕೀಮ್ ನೀನು ವಾಪಸ್ ತಗೋಬ್ರು, ನಾವು ವಾಪಸ್ ತಗೊಂಡಿದೀವಿ, ನಮ್ ಕೈಲಿ ಮಾಡಕ್ ಆಗೋದಿಲ್ಲ, ನೀವೇ ಏನಾದ್ರೂ ಮಾಡಿದ್ರೆ ಮಾಡಬಹುದು ಅನ್ನೋ ಮಾತನ್ನ ರಾಜ್ಯ ಸರ್ಕಾರ ರೈಲ್ವೆಗೆ, ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ, ಮೈಸೂರು ಜಿಲ್ಲೆಯವರೇ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಹಾರಾಜರೇ ಇದನ್ನ ಬರೀತಾರೆ. ಇದ್ರ ಜೊತೆಗೆ ನಾವು ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ ಮತ್ತೆ ಅದ್ಯಾವ್ದು ಕುಶಾಲನಗರ, ಇದು ಕೂಡ ನಮ್ಮ ಕಾಲದಲ್ಲಿ ಆಗಿ ಸನ್ಮಾನ್ಯ ಹಿಂದೆ ಪ್ರತಾಪ್ ಸಿಂಹ ಅವರು ಎಂಪಿಗಳಾಗಿದ್ದಾಗ ಅದಕ್ಕೆಲ್ಲ ಓಡಾಟ ಮಾಡಿ ಏನೆಲ್ಲ ಮಾಡಿದ್ರು. ಅದು ಕೂಡ ಒಂದು ಪತ್ರ ಬರೀತಾರೆ, ನಮ್ ಕೈಲಿ ಆಗೋದಿಲ್ಲ ಅಕ್ವಿಜೇಷನ್ ಮಾಡಕ್ಕೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ. ಅಭಿವೃದ್ಧಿಗೆ ಇವ್ರು ಯಾವ ರೀತಿ ಒತ್ತನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ವಿ ಸೋಮಣ್ಣ ಅವ್ರು ಹೇಳ್ತಾರ, ಕೇಳ್ರಿ, ನಾವು ಅಧಿಕಾರಕ್ಕೆ ಬಂದ ಕೂಡ್ಲೇನೆ ಈ ಕನಕಪುರ ಮಳವಳ್ಳಿ ರೈಲ್ವೆ ಮಾರ್ಗ ಪ್ರಾಜೆಕ್ಟ್ ಅನ್ನ ತಗೊಂಡ್ವಿ. ಆದ್ರ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಹತ್ರ ರೊಕ್ಕಿಲ್ಲ, ಈ ಪ್ರಾಜೆಕ್ಟ್ ಬೇಡ ಅಂತ ಹೇಳಿ ಪತ್ರ ಬರೆದು ಬಿಟ್ಟಾರಂತ. ಇದು ಒಂದೇ ಅಲ್ರಿ, ಈ ಬೆಂಗಳೂರು ಚಾಮರಾಜನಗರ ರೈಲ್ವೆ ಯೋಜನೆ ಐತಲ್ಲ, ಅದನ್ನೂ ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಪತ್ರ ಬರೆದು ಕೊಟ್ಬಿಟ್ಟೈತಂತ. ಇನ್ನು ಮೈಸೂರು ಕುಶಾಲನಗರ ಯೋಜನೆಗೂ ಬೆಂಬಲ ಕೊಡಕತ್ತಿಲ್ಲಂತ. ರಾಜ್ಯ ಸರ್ಕಾರ ಏನರೇ ಸಹಕಾರ ಕೊಟ್ರ ಈ ಎರಡು ಯೋಜನೆಗಳ ಅನುಷ್ಠಾನ ಆಗ್ತೈತಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಬಹಳ ಮನಸ್ಸಿಗೆ ಹಚ್ಕೊಂಡು ಸೋಮಣ್ಣ ಅವರು ಹೇಳಿದ್ರು. ಇನ್ನ ಈ ಕಾಂಗ್ರೆಸ್ ಶಾಸಕನೊಬ್ಬನ ಮಗನಿಂದ ಬೇಸತ್ತು ಕಾಂಗ್ರೆಸ್ ಕಾರ್ಯಕರ್ತರೇ ಗಳಗಳಾಂತಳು ಪರಿಸ್ಥಿತಿ ಬಂದದಂದ್ರೆ ಎಂಥ ಹಣೆ ಬರ ಇರ್ಬೇಕು ಕೇಳ್ರಿ. ಈ ಅಫ್ಜಲ್ಪುರ ತಾಲೂಕಿನ ಮಾಸ್ಟಾಳ ಗ್ರಾಮದಾಗ ಮುರುಮ್ ರಸ್ತೆ ಕಾಮಗಾರಿಗೆ ಅಡಿಗಲ್ಲು ಕಾರ್ಯಕ್ರಮ ಇತ್ತು. ಅಲ್ಲಿ ಶಾಸಕ ಎಂ.ವೈ. ಪಾಟೀಲ್ ಅವರು ಹೋಗಬೇಕಾಗಿತ್ತು, ಅವರು ಹೋಗ್ಲಿಲ್ಲ. ಅವ್ರು ಯಾಕೆ ಹೋಗ್ಲಿಲ್ಲ ಅನ್ನೋದೇ ಈಗ ಕಾಂಗ್ರೆಸ್ ಪಕ್ಷದಾಗ ದೊಡ್ಡ ಅಸಮಾಧಾನ ಎದ್ದೈತ್ ನೋಡ್ರಪ್ಪ. ಯಾಕಂತ ಹೇಳ್ತೀನಿ ಕೇಳ್ರಿ, ಈ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರಾರಲ್ಲ ಜೆ.ಎಂ. ಕೊರಬು ಅವರು, ಇವರ ನೇತೃತ್ವದಾಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಇಲ್ಲಿ ಶಾಸಕರು ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ಈ ಜೆ.ಎಂ. ಕೊರಬು ಅವರು ಫುಲ್ ಎಮೋಷನಲ್ ಆಗಿ ಅವ್ರ ಮುಂದ ಕುಂತು ಗಳಗಳ ಅಂತ ಹತ್ತು ಬಿಟ್ಟಾರ. ಹೇಳಿಕತ್ತಾರ ಅವ್ರ ತ್ರಾಸನ್ನ. ನಾನು ಯಾವುದೇ ಅನುದಾನ ಕೇಳಲಾರ್ದೇನೆ ರೈತರಿಂದ ರೊಕ್ಕ ಸಂಗ್ರಹ ಮಾಡಿ 2.5 ಕಿಲೋಮೀಟರ್ ಗಟ್ಲೆ ರಸ್ತೆ ಕಾಮಗಾರಿ ಮಾಡೀನಿ, ನೀವು ಬರಬೇಕಾಗಿತ್ತು, ಆದ್ರ ನಿಮ್ಮ ಮಗನ ಮಾತು ಕೇಳಿ ಬಂದಿಲ್ಲಲ್ಲ, ಅದು ನಮಗ ಬಹಳ ಮನ್ಸಿಗೆ ಹತ್ತದ ಅಂತ ಹೇಳಿ ಅತ್ತೇ ಬಿಡುದ. ನಾನ್ ನಿಮಗ ತಂದೆ ಸ್ಥಾನದ ಗೌರವ ಕೊಡ್ತೀನಿ, ಆದ್ರ ನಿಮ್ ಮಗನನ್ನ ನಂಬ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಗನಿಂದ ಕಿರಿಕಿರಿ ಆಗಿದ್ದ ಕತ್ತು ಬಿಟ್ರು ನೋಡ್ರಿ. ಬಂದು ಪೂಜೆ ಮಾಡ್ತಾರ, ಒಂದು ಆಟ ನನಗೆ ಭಾಳ ಇತ್ತು. ನಿಮ್ಮ ಮಗನಿಗೆ ನಾನು ಜನ್ಮದ ನಂಬಲ್ಲ, ಆದ್ರೆ ನಿಮ್ಮನ್ನ ಪ್ರಾಣ ಕೊಡ್ತಿದ್ದೆಲ್ಲ ನಿಮ್ಗೆ ನಿಮ್ ಸಲ ನಾನು ಎಟ್ಟಿಟ್ಕೊಂಡಿಲ್ಲ ಪರ್ವತ ಗೊತ್ತದೆ. ನಿಮ್ ಕಡೆಯಿಂದ ಪೂಜೆ ಮಾಡಿಸ್ಬೇಕಂತ 6 ತಿಂಗಳ ಕೈಗಿಲ್ಲ ನಾನು. ನೀವು ರೊಕ್ಕ ಕೇಳಿಲ್ಲ ಹೇಳಿ ನೋಡಲ್ಲ, ನೀವು ಏನು ಕೇಳಿಲ್ಲ ಹೇಳಿ ದಯವಿಟ್ಟು. ಇಟ್ಟು ತ್ರಾಸ ಕೊಡ್ತೀರಿ ಅಂತ ಅನ್ಕೊಂಡಿಲ್ಲ ಸರ್. ನಮ್ಮ ಫಾದರ್ ತರ ನಾನು ನಿಮ್ಗೆ ಹೇಳಿಲ್ಲ, ಹೇಳಿದಲ್ಲ ಸರ್, ನೀವು ಅಲ್ಲೊಂದು ಕಡೆ ಬರ್ಬೇಕಂತ. ನೀವು ಬರಲ್ಲ, ನೀವು ಪೂಜೆ ಮಾಡ್ಕೊಡ್ರಿ ಅಂದ್ರೆ ನಾನು ಮನಸ್ಸು ಬಿಟ್ಬಿಟ್ಟಿದ್ದಲ್ಲ, ಮುಗಿಸ್ಬಿಟ್ಟಿದ್ದಿಲ್ಲ. ನೀವ್ ಹೇಳ್ಬಿಡ್ರಿ ಬರಲಕ್ಕೆ ಹೊರಬ, ಯಾಕೆ ನಿಮ್ಮ ಮಗ ಟೈಟ್ ಮಾಡ್ದ ನಿಮ್ಗೆ ಪೂಜೆ ಮಾಡ್ತಾರೆ ಸರ್. ಕಾರ್ಡ್ 500 ಕಾರ್ಡ್ ಮಾಡಿ ಅಂತ ಇವತ್ತು ಅಧಿಕಾರಿಗಳು ಇಲ್ಲ ಅಂತ ಹೇಳಿ ಸರ್, ನಿಮ್ಮನ್ನ ಹೇಳೋದು ಕೇಳ್ತೀನಿ ಸರ್. ನಾವೆಲ್ಲ ಪಿಂಟಾಗಿ ಹೋಗಿ ಅಂತ ಹೇಳಿದ್ರೆ ಅಡಿ ಮಾಡಿ ಹೇಳ್ತಾ ಇವತ್ತು ನಾನು ಈ ಶಾಸಕ ಎಂ.ವೈ. ಪಾಟೀಲ್ ಅವ್ರು ಯಾರು ಗೊತ್ತಾ? ಇವ್ರ ಆಪ್ತರ್ ನೋಡ್ರಿ, ಮನಮೋನಷ್ಟೇ ಮತಿನ್ ಪಟೇಲ್ ಅಂತ ಹೇಳಿ ಗನ್ ಹಿಡ್ಕೊಂಡು ಡಾನ್ಸ್ ಮಾಡಿದ್ರು. ಇವ್ ಸುತ್ತಿರೋರೆಲ್ಲ ಹಿಂಗೆ ಅದಾರ ಏನ್ ಯಾರಿಗ್ ಗೊತ್ತು?
ನೋಡ್ರಿ, ಈಗ ಇಂಥ ಕಾಂಗ್ರೆಸ್ ಆಡಳಿತದಾಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇಂಥ ಸ್ಥಿತಿ ಅಂದ್ರ ಮಂದಿ ಗತಿ ಏನಾಗಬಾರ್ದು ಅಂತ ನನಗ್ ಕೇಳಬೇಡ್ರಿ. ಬರೀ ಮನುಷ್ಯರು ಸ್ಥಿತಿ ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ ಆಡಳಿತದಾಗ ಪ್ರಾಣಿಗಳಿಗೂ ವನ್ಯ ಜೀವಿಗಳಿಗೂ ನೆಮ್ಮದಿ ಇಲ್ಲಾರ್ದಂಗಾಗ್ಯದ. ಮಾನವ ವನ್ಯಜೀವಿ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ಲಿಕ್ಕತ್ತದ. ಹಿಂಗಾಗಿ ವನ್ಯಜೀವಿಗಳ ಸಂತಾನ ಶಕ್ತಿ ಹರಣ ಅಥವಾ ಈ ಚುಚ್ಚುಮದ್ದು ಇಂಜೆಕ್ಷನ್ ಕೊಡ್ತಾರಲ್ಲ, ಇದ್ರ ಬಗ್ಗೆ ಚಿಂತನೆ ಮಾಡುವಂತ ಅಗತ್ಯ ಐತಿ ಅಂತ ಹೇಳಿ ಅರಣ್ಯ ಮಂತ್ರಿ ಆಗಿರುವಂತಹ ಈಶ್ವರ್ ಖಂಡ್ರೆ ಅವರು ಹೇಳಿಕತ್ತಾರ. ಜೊತೆಯಲ್ಲಿ ಕೆಲವೊಂದು ಆಯ್ದ ವನ್ಯಜೀವಿಗಳೇನಿದ್ದಾವೆ, ಆಯ್ದ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಆ ಸಂಖ್ಯೆಗೆ ಸ್ವಲ್ಪ ಆದರೂ ಕಡಿವಾಣ ಹಾಕುವಂಥದ್ದು ಅವಶ್ಯಕತೆ ಇದೆ ಅಂತ ನನ್ನ ವೈಯಕ್ತಿಕ ಒಂದು ಭಾವನೆ ಇದೆ. ಏಕೆ ಅಂತ ಹೇಳಿದರೆ, ಇವತ್ತು ನಾವು ನೋಡ್ತಾ ಇದ್ದೇವೆ, ಇದರಿಂದ ಭಾಳಷ್ಟು ಸಂಘರ್ಷನೂ ಜಾಸ್ತಿ ಆಗ್ತಾ ಇದೆ, ಮಾನವ ಪ್ರಾಣ ಹಾನಿ ಆಗ್ತಾ ಇದೆ, ನಗರೀಕರಣ ಆಗಿದೆ. ಆ ಒಂದು ದೃಷ್ಟಿಯಿಂದ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಥವಾ ಅದಕ್ಕೆ ಚುಚ್ಚುಮದ್ದು ಕೊಡುವಂಥದ್ದಕ್ಕೆ ಆ ಒಂದು ಪ್ರಸ್ತಾವನೆ ಇದೆ. ಪಟ್ಟಿ ಮಾಡಿದ್ದೀರಾ? ಹೀಗಾಗಿ ಇನ್ನೂ ಪಟ್ಟಿ ಇಲ್ಲ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಈ ವಿಷಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದೆ. ಸರ್ವೋಚ್ಚ ನ್ಯಾಯಾಲಯಕ್ಕೂ ಒಂದು ಪ್ರಸ್ತಾವನೆ ಸಲ್ಲಿಸಿ ಒಟ್ಟಿಗೆ ನಮ್ಮ ಉದ್ದೇಶ ವನ್ಯಜೀವಿಗಳ ಸಂರಕ್ಷಣೆನೂ ಆಗಬೇಕು, ಜೊತೆಯಲ್ಲಿ ಮಾನವ ಸಂರಕ್ಷಣೆ ಆಗುವಂಥದ್ದು ಭಾಳ ಅವಶ್ಯಕತೆ ಇದೆ. ಮಾನವ ಪ್ರಾಣ ಹಾನಿ ಆಗಬಾರ್ದು ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ಇನ್ನೂ ತೀರ್ಮಾನ ಏನು ಮಾಡಿಲ್ಲ, ಚಿಂತನೆ ಮಾಡಬೇಕು ಅನ್ನುವಂಥದ್ದು ಒಂದು ನನ್ನ ಅಭಿಪ್ರಾಯ ಇದೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ನಾನು ಇದು ಪಬ್ಲಿಕ್ ಡೊಮೇನಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ವನ್ಯಜೀವಿಗಳ ಸಂಖ್ಯೆದಾಗ ಬಹಳ ಹೆಚ್ಚಾಲಿಕತ್ತದಂತ, ಈ ಸಂಖ್ಯೆಗೆ ಕಡಿವಾಣ ಹಾಕ್ಬೇಕಂತ ಚಿಂತನೆ ನಡೆದೈತಿ ಅಂತ. ಈ ನಂಬರ್ ಕಡಿಮೆ ಮಾಡುವಂತಹ ರೂಲ್ಸ್ ಎಲ್ಲಾ ಕಡೆ ಇದೇ ಅಪ್ಲೈ ಆಗ್ತೈತೇನ್ರಿ? ಪರೀಕ್ಷೆದಾಗ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಅಂಕಗಳದ್ರಾಗ ಕಡಿತ ಮಾಡಿಬಿಟ್ರು. ಇಲ್ಲಿ ನೋಡಿದ್ರ ವನ್ಯಜೀವಿಗಳ ಸಂಖ್ಯೆ ಹೆಚ್ಚಾಗ್ಲಿಕ್ಕತ್ತದ, ಇಲ್ಲೂ ಅದ ಪ್ರಯೋಗ ಮಾಡ್ಬೇಕಲ್ಲಿಗತ್ತಾರಂತ. ಸಂತಾನ ಶಕ್ತಿ ಹರಣ ಇದೊಂದು ಇಂಜೆಕ್ಷನ್ ಕೊಡಿಸ್ಬೇಕಲ್ಲಿಗತ್ತಾರಂತ. ಆದ್ರ ನಾವು ಸಣ್ಣವ್ರು ಇದ್ದಾಗಿನಿಂದ ಶಾಲ್ಯಾಗ ನಮ್ಗೆ ಏನ್ ಕಲ್ಚಾರ ಹೇಳ್ರಿ? ಕಾಡು ಬೆಳೆಸಿ ನಾಡು ಉಳಿಸಿ, ಅರಣ್ಯ ಸಂರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ ಆದ್ಯ ಕರ್ತವ್ಯ ಅಂತೆಲ್ಲ ಕಲಿಸ್ಕೊಟ್ಟಾರ. ಈಗ ನೋಡಿದ್ರೆ ಸಂತಾನ ಹರಣ ಇಂಜೆಕ್ಷನ್ ಮಾಡಿಸ್ತಾರಂತ. ಈ ಇಂಜೆಕ್ಷನ್ ಮಾಡಿಸ್ಬೇಕಂತ ಯಾರು ಸಲಹೆ ಕೊಟ್ಟಾರಲ್ಲ, ಮೊದಲ ಅಂತವ್ರಿಗೆ ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿ ಮಂದಿ ಹೇಳ್ಲಿಕ್ಕತ್ತಾರ ನೋಡ್ರಪ್ಪ. ಒಟ್ಟಿನಾಗ ರೈಲ್ವೆ ಯೋಜನೆಗಳಿಗೆ ರೊಕ್ಕಿಲ್ಲ, ಆಗೋದಿಲ್ಲ ನಮ್ಮ ಕೈಲಿ. ವನ್ಯಜೀವಿಗಳ ಸಂರಕ್ಷಣೆ ಆಗೋದಿಲ್ಲ, ಅದ್ರ ಸಂಖ್ಯೆ ಕಡಿಮೆ ಮಾಡ್ಬಿಡ್ತೀವಿ, ಇಂಜೆಕ್ಷನ್ ಕೊಟ್ಟು ಹುಟ್ಲಾರ್ದಂಗ್ ನೋಡ್ಕೊಬಿಡ್ತೀವಿ. ಇನ್ನು ಮಕ್ಕಳಿಗೆ ಚಂದಾಗೆ ಶಿಕ್ಷಣ ಕೊಟ್ಟು ಪಾಸ್ ಮಾಡಿಸ್ಲಿಕ್ಕೆ ಆಗುದಿಲ್ಲ, ಆದ್ರಾಗೂ ಅಂಕಗಳನ್ನು ಕಡಿಮೆ ಮಾಡಿ ಹೆಂಗೋ ಪಾಸ್ ಮಾಡಿಸಿ ಕಳಿಸ್ಬಿಡ್ತೀವಿ. ಒಟ್ಟಿನ್ಯಾಗ ಏನ್ ಕೇಳಿದ್ರು ಆಗಲ್ಲ ಆಗಲ್ಲ, ನಮ್ ಕೈಲಿದು ಆಗುದಿಲ್ಲ ಅಲ್ಲಿಕತ್ತಾರ. ಉದ್ಯೋಗದ ಸಲುವಾಗಿ ಪ್ರತಿಭಟನೆ ಮಾಡ್ಲಿಕ್ಕತ್ತಿರುವಂತ ಈ ಹೆಣ್ಮಗಳ ಮಾತು ಕೇಳ್ರಿ ಸ್ವಲ್ಪ. ಎಕ್ಸಾಮ್ ಮಾಡಿದ್ರೆ ನಮ್ ಜೀವನ ನಾವು ಕಟ್ಕೋತೀವಿ ಅಂತ ನಿಮ್ಗೆ ಯಾವ್ದೇ ಗ್ಯಾರಂಟಿ ನಮಗೆ ಬೇಡ. ನೀವು ನಮಗೆ ಹುದ್ದೆ ಕೊಡಿ, ನಾವು ದುಡ್ಡು ನಮ್ಮ ಮಗನಿಗೆ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಬೇಡ. ನನ್ನ ದುಡ್ಡು ಸಾಕ್ತೀನಿ, ನಿಮಗೆ ಇದು ಬಸ್ ಟಿಕೆಟ್ ಬೇಡ, ಫ್ರೀ ಬಸ್ ಬೇಡ ಮಹಿಳೆಯರಿಗೆ. ನಾವು ದುಡ್ಡು ನಾವು ಓಡಾಡ್ತೀವಿ, ನೀವು ನಮಗೇನು ಜಾಬ್ ಕೊಡಿ, ಅದನ್ನ ನಾವು ನೀವು ಜಾಬ್ ಕೊಟ್ಟರೆ ದುಡ್ಡು ನಮ್ಮ ಜೀವನ ನಾವು ಕಟ್ಕೋತೀವಿ. ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಶಿಕ್ಷಣ ಸಚಿವರಾಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಪಂಚಾಯತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಮ್ಮ ಹತ್ರ ಆಧಾರಲ್ಲ. ಇವತ್ತು ಕೆಳಗಿಳಿರಿ, ಆಧಾರ ಇರೋರು ಸೀಟಲ್ಲಿ ಕುತ್ಕೊಳ್ತಾರೆ, ನೇಮಕಾತಿ ಮಾಡ್ತಾರೆ. ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿ ನೀವು ಯಾವುದೇ ಮಿನಿಸ್ಟರ್ ಮಕ್ಕಳು ಹೋಗ್ತಾ ಇಲ್ಲ, ಪ್ರತಿಯೊಬ್ಬ ರೈತರ ಮಕ್ಕಳು ಬಂದು ಓದ್ತಾ ಇರೋದು. ಮನೆಯಲ್ಲಿ ಗಿರಾಕಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಇದಪ್ಪ ಮಾತು ಅಂದ್ರ. ನಿಮ್ಮ ಗ್ಯಾರಂಟಿ ಯೋಜನೆಗಳು ಬೇಡ, ಪುಕ್ಸಟ್ಟೆ ಕೊಡುದು ಬೇಡ, ಭಿಕ್ಷೆ ಹಾಕುದು ಬೇಡ. ನಮ್ಮ ಮೈಯಾಗ ಶಕ್ತಿ ಐತಿ, ಕೆಲಸ ಕೊಡ್ರಿ, ದುಡಿದು ಸಂಪಾದನೆ ಮಾಡಿ ಸ್ವಾವಲಂಬಿಯಾಗಿ ಬದುಕ್ತೀವಿ ಅಂತ ಹೇಳಿಕತ್ತಾರಲ್ಲ, ಇಂಥವ್ರಿಗೆ ಪ್ರೋತ್ಸಾಹ ಸಿಗಬೇಕು ಅಂತೀನಿ ನಾನು. ನೀವೇನಂತೀರಿ ಕಮೆಂಟ್ ಮಾಡ್ರಿ. ಆದ್ರೆ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಕೊನೆಯದಾಗಿ ಒಂದು ವೀಕೆಂಡ್ ಸ್ಪೆಷಲ್ ಒಂದು ವಿಡಿಯೋ ನೋಡ್ಲೇಬೇಕು ನೀವು. ಜಗತ್ತಿನ್ಯಾಗ ಎಂತೆಂಥವ್ರು ಇರ್ತಾರ, ಇಂಥವ್ರ ತಲೆಯಾಗ ಅದ್ ಏನ್ ಓಡ್ತಿರ್ತೈತೋ ಏನೋ, ಯಾಕೆ ಇವ್ರು ಹಿಂಗ ಆಡ್ತಾರ ಅನ್ನೋದೇ ಅರ್ಥ ಆಗೋದಿಲ್ಲ ನೋಡ್ರಿ. अंदर वाला टी शर्ट भी यहीं का है। घर का है, घर का है। यहीं का टी-शर्ट है। अंदर भी कुछ पहना है। अंदर भी कुछ पहने हैं। मम्मी मामा कैसा लगा ये सर? मामा नहीं कैसा? नहीं, एक मिनट ओपन कीजिए, ओपन देखते हैं क्या क्या लिए हैं। बस यही है। नहीं नहीं, अरे ये और भी तो दो। यही का है, ये भी तो दो यही का है। प्रोडक्ट है, निकालिए दो ना। प्रोडक्ट है, निकालिए निकालिए। घर से पहन के नहीं घर से नहीं। आप निकालिए तो पसंद से करे ना, और ये फ्राई टेक आप निकालिए पसंद से करे। नहीं नहीं, ये निकालिए नहीं, तो निकालिए। मैं खोल दूं मैं, निकालिए आप निकालिए, ओपन कीजिए। निकालिए। अरे ये किसके लिए? ये
ಯಪ್ಪ ನೋಡಿ ನಕ್ಕು ಬಿಟ್ಟೆ ನಾ ಸಿಕ್ಕಾಪಟ್ಟೆ. ಜಾಕೆಟ್ ಅಂತ ಶರ್ಟ್ ಅಂತ ಏನದು ವಿಚಿತ್ರ ವಿಚಿತ್ರ. ಈ ವಿಡಿಯೋ ನೋಡೇ ನನಗ್ ಸಿಕ್ಕಾಪಟ್ಟೆ ನಗು ಬಂದಿತ್ತು. ಆದ್ರೆ ಯಾರೋ ಒಬ್ರು ಇವ ಪಕ್ಕ ರಾಹುಲ್ ಗಾಂಧಿ ಕಟ್ಟ ಬೆಂಬಲಿಗ ಇರಬಹುದು ಅಂತ ಹೇಳಿ ಪೋಸ್ಟ್ ಮಾಡ್ಯಾರ ನೋಡ್ರಿ. ಅದನ್ನು ನೋಡಿ ಇನ್ನ ನಗು ತಡ್ಕೊಳಿಕ್ ಆಗ್ಲಿಲ್ಲ ನನಗ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಿಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.